ಮಾಡ್ತಕ್ಕಂಥದ್ದು ಸೈಬರ್ ಕ್ರೈಮ್ಸ್ ಹೆಚ್ಚಿನ ಪ್ರಕರಣಗಳು ವರದಿಯಾಗಿರ್ತಕ್ಕಂಥ ಲಕ್ಷಣ ಇದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ಯೂಸ್ ಮಾಡ್ತಕ್ಕಂಥದ್ದು ಇದೆ. ಮತ್ತೆ ಎಲ್ಲರೂ ಕೂಡ ನಾವು ಆನ್ಲೈನ್ ಬ್ಯಾಂಕಿಂಗಿಗೆ ಮೊಬೈಲ್ ಮುಖಾಂತರ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ವಿ. ಸೊ ಇದನ್ನ ಒಂದು ಬಂಡವಾಳವಾಗಿ ಇಟ್ಕೊಂಡ್ಬಿಟ್ಟು ಸೈಬರ್ ಕ್ರೈಮ್ ಅಪರಾಧ ಮಾಡ್ತಕ್ಕಂಥವ್ರು ಎಲ್ಲೇ ಕೂತ್ಬಿಟ್ಟು ಬೇರೆ ಬೇರೆ ವಾಟ್ಸಪ್ ಮೂಲಕವಾಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಫೇಸ್ಬುಕ್ ಮುಖಾಂತರ ಆಗಲಿ ಅಥವಾ ಬೇರೆ ಬೇರೆ ಇತರೆ ಸೋಷಿಯಲ್ ಪ್ಲಾಟ್ಫಾರ್ಮ್ದಲ್ಲಿ ತಮಗೆ ಬೇರೆ ಬೇರೆ ಅನ್ಯ ಮೆಸೇಜ್ಗಳನ್ನು ಕಳಿಸ್ತಾರೆ. ಅದ್ರ ಮೂಲಕ ತಮ್ಮ ಅಕೌಂಟಲ್ಲಿ ಇರತಕ್ಕಂಥದ್ದು ಹಣವನ್ನು ಲೂಟಿ ಮಾಡ್ತಕ್ಕಂಥದ್ದು ವರದಿ ಆಗ್ತಾ ಇದೆ. ಒಂದು ತಾವು ಯಾವ ಕಾರಣಕ್ಕೂ ಕೂಡ ಬ್ಯಾಂಕ್ ಅವರು ಅಥವಾ ಯಾವುದೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥವ್ರು ತಮ್ಮದು ATM ರಿನ್ಯೂವಲ್ ಮಾಡೋದಿದೆ, ಬ್ಯಾಂಕ್ ಪಾಸ್ಬುಕ್ ಅಪ್ಡೇಟ್ ಮಾಡೋದಿದೆ, ಮತ್ತೆ ಬೇರೆ ಬೇರೆ ಕಾರಣಗಳು ಹೇಳಿಬಿಟ್ಟು ನಿಮಗೆ ಫೋನ್ ಮಾಡ್ತಕ್ಕಂಥದ್ದು ಯಾವತ್ತೂ ಮಾಡೋದಿಲ್ಲ. ಬ್ಯಾಂಕ್ ಅವ್ರು ಎಂದೂ ಮಾಡೋದಿಲ್ಲ. ಅದು ದಯವಿಟ್ಟು ತಾವು ತಮ್ಮ ಇರತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಆಗಲಿ ಪಿನ್ ಆಗಲಿ ಯಾವತ್ತೂ ಯಾರ ಜೊತೆನೂ ಶೇರ್ ಮಾಡಬೇಡಿ. ಎರಡನೇದಾಗಿ ತಮಗೆ ಬೇಗನೆ ಶ್ರೀಮಂತರಾಗೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪುಸಲಾಯಿಸ್ತಾರೆ. ಬೇಗ ಈ ಆ್ಯಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ರೇಟಿಂಗ್ಸ್ ಕೊಟ್ಟರೆ ಮತ್ತೆ ನಿಮಗೆ ಪಾರ್ಟ್ ಟೈಮ್ ಜಾಬ್ ಕೊಡೋದಕ್ಕೆ ಬಹಳಷ್ಟು ಜನ ಪುಸಲಾಯಿಸ್ತಾರೆ ಆನ್ಲೈನ್ ಮುಖಾಂತರ. ಸೊ ಅಂಥದಕ್ಕೆ ಯಾವುದಕ್ಕೂ ಕೂಡ ತಾವು ಮರಳಾಗಬೇಡಿ. ತಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಹಣನ ಕಳ್ಕೋಬೇಡಿ. ಬೇರೆ ಬೇರೆ ರೀತಿಯಿಂದ ನಿಮಗೆ ಜಾಬ್ಸು ಕೊಡ್ತೀವಿ, ಪಾರ್ಟ್ ಟೈಮ್ ಜಾಬು, ಫುಲ್ ಟೈಮ್ ಜಾಬ್ಸು ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ನಿಮಗೆ ಹಲವಾರು ಗಿಫ್ಟ್ ವೋಚರ್ಸ್ ಕೂಡ ಕಳಿಸ್ತಾರೆ. ಮತ್ತೆ ಇನ್ನೊಂದು ರೀಸೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕ್ವಾಲಿಟಿ ಮೊಬೈಲ್ ಕಳಿಸಿದ್ದಾರೆ. ಅದರಲ್ಲಿ ನೀವು ಸಿಮ್ ಹಾಕಿದ ತಕ್ಷಣ ಬೇರೆ ಬೇರೆ ರೀತಿಯಿಂದ ಕ್ಲೋನಿಂಗ್ ಮಾಡಿರ್ತಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಅಕೌಂಟನ್ನು. ಮತ್ತೆ ಈವನ್ ನೀವು FD ದುಡ್ಡು ಇಟ್ಟದ್ದು ಕೂಡ ಹಣ ದೋಚಿರ್ತಕ್ಕಂಥದ್ದು ವರದಿಯಾಗಿದೆ. ಸೊ ಆದ್ರಿಂದ ತಾವು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕಿಂತ ಮುಂಚೆನೆ ನೇರವಾಗಿ ಬ್ಯಾಂಕ್ ಮತ್ತೆ ಏನು ಟೂ ಸ್ಟೆಪ್ಸ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸೆಕ್ಯೂರಿಟಿ ಕೊಡಿದೆ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಬೇಗ ಶ್ರೀಮಂತರಾಗೋದಕ್ಕೆ ಮತ್ತೆ ಬೇಗನೆ ನೀವು ಆಮಿಷಕ್ಕೆ ಒಳಗಾಗಬೇಡಿ. ಯಾವ ಕಾರಣಕ್ಕೂ ತಮ್ಮದು ಇರತಕ್ಕಂಥದ್ದು ಮೊಬೈಲ್ದು ಸಿಮ್ ಕಾರ್ಡ್ಸು, ಆಧಾರ್ ಕಾರ್ಡು ಮತ್ತೆ ಪಿನ್ ನಂಬರ್ ಕೂಡ ಶೇರ್ ಮಾಡಬೇಡಿ. ಇತರೆ ಸಣ್ಣ ಪುಟ್ಟ ಆಮಿಷಕ್ಕೆ ಒಳಗಾಗಿ ತಾವು ದುಡ್ಡು ಕಳ್ಕೊಂತಕ್ಕಂಥದ್ದು ಮಾಡಬೇಡ ಅಂತ ಹೇಳ್ಬಿಟ್ಟು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಜನರಿಗೂ ಕೂಡ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ.